ಹಾಯ್ ಫ್ರೆಂಡ್ಸ್. ಸೊ ಇದು ಡೇ 5ನ ಮಿನಿ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದಿದ್ದು ಕೂಡ ಸ್ವಲ್ಪ ಲೇಟ್ ಆಗೋಯ್ತು, ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಕೂಡ ನಾನು ಇನ್ನೂ ರೆಡಿ ಮಾಡಿರಲಿಲ್ಲ. ನನ್ನ ಮಗ ಚಪಾತಿ ಮಾಡು ಅಂತ ಬೇರೆ ಹೇಳ್ತಾ ಇದ್ದ. ಸೊ ಮಾಡಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊತಾನೆ ಅನ್ನೋ ಕಾರಣಕ್ಕೋಸ್ಕರ ಬೆಳಗ್ಗೆ ಚಪಾತಿ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಅವನಿಗೆ ಬೇಗನೆ ಕೆಲಸ ಮುಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಫಾಸ್ಟಾಗಿ ಮುಗಿಸ್ಕೊಂಡೆ. ಬಟ್ ಕೆಲವೊಂದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಡುಗೆ ಮನೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಬಟ್ ಆ ಟೈಮಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾರ್ನಿಂಗ್ ಅದನ್ನೇನೂ ಕ್ಲೀನ್ ಮಾಡ್ಕೊಳ್ಳಿಲ್ಲ. ಸೊ ನಮ್ಮ ಮನೆಯವರು ಎದ್ದು ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಕಾಫಿ ಕೂಡ ಆಗಿತ್ತು, ಹಾಗಾಗಿ ಕಾಫಿ ಕೂಡ ಅವ್ರಿಗೆ ಕೊಟ್ಟೆ. ಕೆಲವೊಂದು ಸಲ ನನಗೆ ಕೂಡ ಅನಿಸುತ್ತೆ, ಇಷ್ಟೊಂದು ರಿಸ್ಕ್ ಎಲ್ಲ ಬೇಕಾ, ಮನೇಲಿ ಕೆಲಸ ಮಾಡಿ ಆಫೀಸಲ್ಲೂ ಕೂಡ ಕೆಲಸ ಮಾಡಿ ಮತ್ತೆ ಇಲ್ಲಿಗೆ ಬಂದು ಸೊ ಇದನ್ನೆಲ್ಲ ಮಾಡಬೇಕಾ ಅಂತ ಕೆಲವೊಂದು ಸಲ ಅನಿಸುತ್ತೆ. ಬಟ್ ಆದರೂ ನನ್ನ ಯೋಚನೆ ಏನು ಬರುತ್ತೆ ಅಂತ ಅಂದರೆ, ನಾರ್ಮಲಾಗಿ ಎಲ್ಲರೂ ಕೂಡ ಜೀವನ ಮಾಡ್ತಾರೆ, ಬಟ್ ರಿಸ್ಕ್ ತೊಗೊಂಡು ಮಾಡಿದ್ರೆ ತಾನೇ ಜೀವನಕ್ಕೊಂದು ಅರ್ಥ ಇರುತ್ತೆ. ಸೊ ಆ ಥರ ಯೋಚನೆ ಮಾಡಿಕೊಂಡು ನನ್ನ ಜೀವನನ, ನನ್ನ ಲೈಫ್ ಸ್ಟೈಲ್ನ ನಾನು ಇಷ್ಟ ಬಂದಿರೋ ರೀತಿಯಲ್ಲಿ ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಪಲ್ಯ ಆ ಥರ ನಾನು ಏನೂ ಮಾಡಿರಲಿಲ್ಲ. ಬೇಗ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಯಿ ಚಟ್ನಿ ಮಾಡಿಬಿಟ್ಟು ಬೇಗನೆ ಅದನ್ನು ಕೆಲಸ ಮುಗಿಸಿ ಫಟ್ ಅಂತ ರೆಡಿ ಆದೆ ನಾನು ಕೂಡ. ಯಾಕಂದರೆ ಆಫೀಸಿಗೆ ಆಲ್ರೆಡಿ ಲೇಟಾಗಿತ್ತು. ಫಾಸ್ಟಾಗಿ ಈ ಥರ ರೆಡಿಯಾಗಿ ಆಫೀಸಿಗೆ ಹೊರಟೆ ನಾನು. ಆಫೀಸಿಂದ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ದೆ. ಸೊ ಸಾಂಬಾರು ಏನು ಮಾಡೋದು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಸೋರೆಕಾಯಿ ತೊಗೊಂಡು ಬಂದು ಇಟ್ಟಿದ್ರು. ಹಾಗಾಗಿ ಸೋರೆಕಾಯಿನ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬ ವೇರು ನಮ್ಮ ಮನೇಲಿ ಮಾಡೋದು. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದೊಂದು ಟೈಮಲ್ಲಿ ಅಷ್ಟೇ ತೊಗೊಂಡು ಬರ್ತೀವಿ ಸೋರೆಕಾಯಿನ. ಬಟ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಇದ್ರ ರೆಸಿಪಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಬಯೋದಲ್ಲಿ ನನ್ನ ಲಿಂಕ್ ಇದೆ, ಒಂದು ಸಲ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಅದರಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.